ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಬರೀ ಗುದ್ಲಿ ಹಿಡ್ಕೊಂಡು ಓಡಾಡೋದಲ್ಲ ನನ್ನ ಕೆಲಸ. ಇಂಜಿನಿಯರ್ ಇರೋದೇ ಅದಕ್ಕೆ, ಕಾಂಟ್ರಾಕ್ಟರ್ಗಿರೋದೇ ಅದಕ್ಕೆ. 6 ಸಾರಿ MLA ಆದವರು ಇದ್ದಾರೆ, 3 ಸಾರಿ MLA ಆದವರು ಇದ್ದಾರೆ. ಫ್ಲೆಕ್ಸ್ ಹಾಕುವುದರಲ್ಲಿ ನನಗೆ ನಂಬಿಕೆ ಇಲ್ಲ, ಏಕೆಂದರೆ ನಾನು ಎಲ್ಲರಿಗೂ ಪರಿಚಯ ಇದ್ದೇನೆ. ಪರಿಚಯ ಇಲ್ಲದವರು, ಏನೂ ಕೆಲಸ ಮಾಡಿದವರು ಎಲ್ಲೋ ಕಳೆದು ಹೋಗ್ತವೆ ಎಂದು ಭಯದಿಂದ ಫ್ಲೆಕ್ಸ್ ಹಾಕ್ತಾರೆ. ಸಾಗರದ ಅಭಿವೃದ್ಧಿಯ ಕೆಲಸದ ಬಗ್ಗೆ ಮಾಜಿ ಸಚಿವ ಹರತಾಳು ಹಾಲಪ್ಪ ಹೇಳಿಕೆ. ಕಲ್ಲು ತಂದು ಇಳಿಸಿಬಿಟ್ಟಿದ್ದಾರೆ. ಕಲ್ಲಂದ್ರೆ ಇದು ಇಂಟರ್ಲಾಕ್ ಫ್ಲೇವರ್ಸ್ ಅಂತ ಇಳಿಸಿದ್ದಾರೆ. ಆ ಥರ ಅಲ್ಲ, ಮಾಡಿದ ಮೇಲೆ ಶಾಶ್ವತವಾಗಿ 4 ಜನ ಓಡಾಡ್ತಕ್ಕಂಥದ್ದು, ಅಲ್ಲಿ ಶಾಶ್ವತವಾಗಿ ಬಣ್ಣದ ಚೆನ್ನಾಗಿರ್ತಕ್ಕಂಥ ಕ್ವಾಲಿಟಿ ಇರ್ತಕ್ಕಂಥದ್ದು ಮಾಡಬೇಕು ಅಂತ ಇವತ್ತು ಒತ್ತಾಯ ಮಾಡಿದ್ದೇವೆ ಮತ್ತು ಪ್ರತಿಭಟನೆ ಮಾಡ್ತೇವೆ ಇನ್ನು ಮುಂದಿನ ದಿನಗಳಲ್ಲಿ ಹೇಳಿದ್ದೇವೆ. ಮತ್ತು ಕಮಿಷನರ್ ಒಪ್ಕೊಂಡಿದ್ದಾರೆ, ನಾನು ಅದು ಸರಿ ಮಾಡ್ತೇನೆ ಮತ್ತು ನಾನು ಪರಿಶೀಲಿಸ್ತೇನೆ, ಅದು ಹಾಕೋದ್ರೊಳಗೆ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ಅದು ಮಾಡಿದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ. ಎಲ್ಲ ಇರಬೇಕಾದ್ರೆ ನಮಗೆ ಯಡಿಯೂರಪ್ಪನವ್ರು ಹೇಳಿದ್ದೇನೆಂದರೆ, ನಾವು ಮಾಡ್ತಕ್ಕಂಥ ಕೆಲಸಗಳು ಮಾತಾಡಬೇಕು ಅಂತ. ಇಲ್ಲಿ ಬೋರ್ಡ್ ಹಾಕಿಲ್ಲ ನಾನು, ಇಲ್ಲಿ ಇದೇ ಥರ ರಸ್ತೆ ಅಂತ ಫ್ಲೆಕ್ಸ್ ಹಾಕೋದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ನಾನು ಯಾಕಂದ್ರೆ ಪರಿಚಯ ಇದ್ದೀನಿ. ಪರಿಚಯ ಇಲ್ದಿದ್ದವರಿಗೆ ಅಥವಾ ಪರಿಚಯ ಮರ್ತೋಗ್ಬಿಡುತ್ತೆ, ಏನೋ ಕೆಲಸ ಮಾಡ್ತಿದ್ದು ಫ್ಲೆಕ್ಸ್ ಹಾಕುತ್ತಾ ಇರ್ತಾರೆ. ಎಲ್ಲರೂ ಮರ್ತೋಗ್ಬಿಡ್ತೀನಿ ನಾನು ಅಂತ, ಕಳೆದೋಗ್ಬಿಡ್ತೀನಿ ನಾನು ಅಂತ. ನನಗೆ ಆ ಭಯ ಇಲ್ಲ. ನಾವು ಮಾಡುವ ಕೆಲಸಗಳು ಮಾತಾಡಬೇಕು. ಈ ಊರಿನಾಗ ರಸ್ತೆ ಮಾಡಿದ್ದೇವೆ, ನಾವು ಕೇರಿಯಲ್ಲಿ ರಸ್ತೆ ಮಾಡಿದ್ದೇವೆ, 200ಕ್ಕಿಂತ ಹೆಚ್ಚು ಸಣ್ಣ ರಸ್ತೆ ಮಾಡಿದ್ದೇವೆ. ಪಟ್ಟಿ ಕೊಡ್ತೇನೆ, ಯಾವ್ದಾರು ಒಂದು ಹಾಳಾಗಿದ್ರೆ ಹೇಳಿ, 1 or 2% ಹಾಳಾಗಿರ್ಬೋದು. ಇವರು ಏನು ಮಾಡಿದ್ದಾರೆ. ಹಾಗಾಗಿ ನನಗೆ ಹೆಸರು ಬೇಕಾಗಿಲ್ಲ, ಯಾವುದೇ ಪಾರ್ಟಿಯಲ್ಲಿದ್ದೆ ಮಾಡಿಸಿದ್ದೀನಿ. ನಾನು ಹೇಳಿದ್ನಲ್ಲ, 6 ಸಾರಿ MLA ಆದವರು ಇದ್ದಾರೆ, 3 ಸಾರಿ MLA ಆದವರು ಇದ್ದಾರೆ. ಒಂದು ಡಬಲ್ ರೋಡ್ ತೋರಿಸಿ, ಈ ಥರ ಲೈನ್ ಒಂದು ಇವ್ರು ಮಾಡಿ ತೋರಿಸಿ. ನಾನು ಬಂದು ಶುರು ಮಾಡಿದ್ದೆ, ಸ್ಯಾಂಕ್ಷನು ಮಾಡಿ ಇಟ್ಟಿದ್ದೇನೆ. ಮಾಡಿಸೋದಷ್ಟೇ ಇವ್ರ ಕೆಲಸ. ಕೆಳದಿ ರಸ್ತೆ, ಭೀಮನಕೋಣೆ ರಸ್ತೆ, ಸ್ವರ್ವ ರಸ್ತೆ ಅಂತೂ ಮುಗಿಸಿದ್ದೀವಿ. ಒಳಗೆ ಸ್ವಲ್ಪ ನಿಂಗಪ್ಪನ ಮನೆಯಿಂದ ಈ ಕಡೆ ಇದೆ. ಇದನ್ನು ಪೂರ್ತಿ ಮಾಡಬೇಕು ಅನ್ನೋದಕ್ಕಾಗಿ ಶಾಂಪಲ್ ಮಾಡಿದ್ದೀವಿ. ಇಷ್ಟು ಇದು ಬರೀ 100 ಡೇಸಲ್ಲಿ ಮಾಡಿದ್ದು. ಇವರೆಲ್ಲ ಸಹಕಾರ ಕೊಟ್ಟರು. ಕರೆಕ್ಟಾಗಿ 100 ದಿನಕ್ಕೆ ಅವ್ರು ಇದ್ದಾರೆ, ಕೇಳಿ ಅಂಗಡಿಯವರು, 100 ದಿನದಲ್ಲಿ ಮಾಡಿಕೊಡ್ತೀನಿ ಅಂದರೆ 100 ದಿನದಲ್ಲಿ ಮಾಡಿದ್ದೀವಿ. 100 ಡೇಸಲ್ಲಿ ಆಗ್ತದೆ. ಹಾಗಾಗಿ ಕೆಲಸ ಮಾಡೋದು ಮುಖ್ಯ. ಡಬಲ್ ರೋಡ್ ಎಲ್ಲಿತ್ತು ಹೇಳಿ ತೋರಿಸಿ. ಈಗ 6 ಸಾರಿ ಆದವ್ರಿಗೂ ಕೇಳಿ, ಅವ್ರ ಹಿರಿಯರು ನಮ್ಗೆ ಗೌರವ ಇದೆ ಅವ್ರ ಬಗ್ಗೆ. 3 ಸಾರಿ ಆದವ್ರಿಗೂ ಕೇಳಿ. ನಾನು ಒಂದೇ ಸಾರಿ 2 ವರ್ಷ ಕೊರೋನಾ, 3 ವರ್ಷ MLA, 4 ಮಾಡಿ ಕಟ್ತಾ ಇದ್ದೀನಿ. ಇವತ್ತೇ ಹೋಗಿ ತಾವು ನೋಡಿ, ಬಿದ್ದೋಗ್ಲಿ ನೋಡೋಣ. ಅದು ಇನ್ನೂ 100 ವರ್ಷ. ಹಾಗೆ ಹೆಸರು ಬೋರ್ಡ್ ಹಾಕೋದಲ್ಲ, ಗುದ್ಲಿ ಹಿಡ್ಕೊಂಡು ಓಡಾಡೋದಲ್ಲ ನಾನು. ಅದು ಇಂಜಿನಿಯರ್ ಇರೋದೇ ಅದಕ್ಕೆ, ಕಾಂಟ್ರಾಕ್ಟರ್ ಇರೋದೇ ಅದಕ್ಕೆ. ಅವಾಗ ಗುದ್ಲಿ ಹಿಡ್ಕೊಂಡು ಕೆಲಸ ಮಾಡೋದು. ನಾನು ಗುದ್ಲಿ ಹಿಡ್ಕೊಂಡ ಮಾಡ್ದ, ಗುದ್ಲಿ ಪೂಜೆ ಮಾಡ್ದ, ಬಂದ, ಪೋಸ್ ಕೊಟ್ಟ. ಅದೆಲ್ಲ ನಂದು. ವಾಜಪೇಯಿ ಅವ್ರು ಹೇಳಿದ್ರು, ರಸ್ತೆ 888 ಮಿನಿ ರಸ್ತೆಗಳನ್ನು ಮಾಡಿದ್ದೇವೆ ಈ ಕ್ಷೇತ್ರದಲ್ಲಿ. ನಾನು ಒಂದೇ ಸಾರಿ MLA ಆಗಿದೆ ಈ ಕ್ಷೇತ್ರದಲ್ಲಿ. 6 ಸಾರಿ ಆದವರು ಇದ್ದಾರೆ, 3 ಸಾರಿ ಆದವರು ಇದ್ದಾರೆ. ನಾನು ಒಂದೇ ಸಾರಿ ಆಗಿದ್ದು. 888 ಹೇಳಿ ರಸ್ತೆ ತೋರಿಸ್ತೀನಿ, ಈಗಲೂ ಬರಲಿ ನನ್ನ ಹತ್ರ. ನಾನೆಲ್ಲೂ ಬೋರ್ಡ್ ಹಾಕಿಲ್ಲ. ಆದರೆ ಜನ ಮಾತಾಡೋಕೆ ಶುರು ಮಾಡ್ಯಾರೆ. ಅಲಪ್ಪಿದ್ದ ಕೆಲಸ ಆಗ್ತಿದ್ವಾ? ಈಗಿನ ಕೆಲಸ ಏನಿಲ್ಲ, ಟಾಟಾ ಅಷ್ಟೇ ಅಂತ ಜನ ಮಾತಾಡ್ತಾರೆ. ಸ್ವರದಾಗ ಈಗ ಹೋಗಿ ಕೇಳಿ ನೀವು. ಹಾಗೆ ಬೋರ್ಡ್ ಹಾಕಿಲ್ಲ ಆದರೆ ನಂಗೆ ನಂಬಿಕೆ ಇಲ್ಲ. ಜೂನಿಯರ್ ಕಾಲೇಜ್ ಹೇಗಿತ್ತು, ಹೇಗಿದೆ, ಈಗ ಹೇಗೆ ಮಾಡಿದ್ವಿ ಅದ್ರೊಳಗೆ ಹೋಗಿ ನೋಡಿ. ಅದು ಸುಣ್ಣ ಬಣ್ಣ ಆದರೆ ಹೇಗೆ ಕಾಣೋದು? ಯಾವುದೇ ಪ್ರೈವೇಟ್ ಕಾಲೇಜಿಗೆ ಕಮ್ಮಿ ಇಲ್ದಂಗೆ ಕಟ್ಟಿಟ್ಟಿದ್ದೀವಿ. ಡಿಗ್ರಿ ಕಾಲೇಜ್ ಹೇಗಿದೆ, ಇವ್ರಿಗೆ ಒಂದು ಸುಣ್ಣ ಬಣ್ಣ ಕಟ್ಟಿಯಾರ ಹೇಳ್ಬೇಕು. ಇವರು 3 ಸಾರಿ MLA ಅದ, ನಾನು ಒಂದೇ ಸಾರಿ MLA ಆಗಿದ್ದು. ಅದ್ರಾಗ 2 ವರ್ಷ ಕೊರೋನಾ. ಈ ರಸ್ತೆ ಇದೇ ಥರ ಸ್ವರ್ಭದಿಂದ ಮಾಡಿದ್ದೀವಿ. ಸ್ವರ್ಭ ರಸ್ತೆಯಿಂದ ಇದು ಸೀದಾ ಇಕ್ಕೇರಿ ಬೋರ್ಡ್ವರೆಗೆ ಹಾಕಬೇಕು. ಈ ಹೊಸನಗರ ಭೀಮನಕೋಣೆ ರಸ್ತೆ ಹಾಕ್ಬೇಕು, ಕೆಳದಿ ರೋಡ್ ಹಾಕ್ಬೇಕು. ಅದಕ್ಕೆಲ್ಲ ಹಣ ಇಟ್ಟಿದ್ದೇನೆ, ಡೇಟು ಕೊಡ್ತೇನೆ. ನಾಳೆ ಪ್ರೆಸ್ ಮೀಟ್ ಮಾಡಿ ಹೇಳ್ತೇನೆ. ಸೋಷಲಿಸ್ಟ್ ಸಮಾಜವಾದಿ ಹೋರಾಟಗಾರರು, ಕಾಂಗ್ರೆಸ್ ಪಕ್ಷದ ಮುಖಂಡರು, ಆನಂತರ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರವನ್ನು ಮಾಡಿದವರು ಮತ್ತು ಜನಪರ ಕಾಳಜಿ ಇರ್ತಕ್ಕಂಥ ಹಿರಿಯರಾದ ಕಾಗೋಡು ತಿಮ್ಮಪ್ಪನವರಿಗೆ ನಮ್ಮ ಇರುವಕ್ಕಿ ಯೂನಿವರ್ಸಿಟಿಯವರು ಡಾಕ್ಟರೇಟ್ ಪದವಿಯನ್ನು ಘೋಷಣೆ ಮಾಡಿದ್ದಾರೆ. ಮತ್ತು 22ನೇ ತಾರೀಕು ನಮ್ಮದೇ ರಾಜ್ಯಪಾಲರು ಬಂದು ಅವರಿಗೆ ಪ್ರದಾನ ಮಾಡಲಿದ್ದಾರೆ. ಈ ಸಂದರ್ಭದಲ್ಲಿ ಯೂನಿವರ್ಸಿಟಿಯವರಿಗೂ ಮತ್ತು ಯೂನಿವರ್ಸಿಟಿಯವರಿಗೆ ಧನ್ಯವಾದಗಳು ಹೇಳ್ತೇನೆ. ಅದನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಕಾಗೋಡು ತಿಮ್ಮಪ್ಪನವರಿಗೂ ಕೂಡ ಧನ್ಯವಾದಗಳು. ಅರ್ಹರಿಗೆ ಸಿಕ್ಕಿದೆ. ನಮಸ್ಕಾರ.